ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಗೆ ಪ್ಲಾನ್ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಬಲ ಪೈಪೋಟಿ ನೀಡೋದಕ್ಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಬೆಂಗಳೂರು ನಾರ್ತ್ ಕ್ಷೇತ್ರದಲ್ಲಿ ಟಫ್ ಕಂಟೆಸ್ಟೆಂಟ್ ಹಾಕಬೇಕು ಅಂತ ಕಾಂಗ್ರೆಸ್ನಿಂದ ಪ್ರಬಲ ಪೈಪೋಟಿ ನೀಡೋದಕ್ಕೆ ಪಕ್ಷ ರಣತಂತ್ರ ರೂಪಿಸ್ತಾ ಇದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಪ್ರಿಯಾ ಕೃಷ್ಣ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಹೀಗೆ ಸ್ಪರ್ಧೆ ಮಾಡಿ ಅಂತ ಪ್ರಿಯಾ ಕೃಷ್ಣ ಮನವೊಲಿಸೋದಕ್ಕೆ ಹಲವು ನಾಯಕರು ಕೂಡ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಪ್ರಿಯಾ ಕೃಷ್ಣ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರು ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿಯಲ್ಲೇ ಇದ್ದುಕೊಂಡು ಬಿಜೆಪಿಯ ಕ್ಯಾಂಡಿಡೇಟ್ ವಿರುದ್ಧ ಕಾಂಗ್ರೆಸ್ನಿಂದ ಪ್ರಿಯಾ ಕೃಷ್ಣ ಅಖಾಡಕ್ಕೆ ಇಳಿಬೇಕು ಅಂತೇಳಿ ಮನವೊಲಿಸೋದಕ್ಕೆ ಎಸ್.ಟಿ. ಸೋಮಶೇಖರ್ ಕೂಡ ಮುಂದಾಗಿದ್ದಾರೆ. ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅಭ್ಯರ್ಥಿಯಾಗಿ ಘೋಷಣೆಯಾಗಿರೋದ್ರಿಂದ ಸ್ಟ್ರಾಂಗ್ ಫೈಟ್ ಕೊಡಬೇಕು, ಅಂಥದ್ದೇ ಕ್ಯಾಂಡಿಡೇಟ್ ಹಾಕಬೇಕು ಅಂತ ಕಾಂಗ್ರೆಸ್ ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಪ್ರಿಯಾ ಕೃಷ್ಣರನ್ನ ಆ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅವರ ನಿವಾಸಕ್ಕೆ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟಿದ್ದಾರೆ, ಆ ಬಗ್ಗೆ ಮಾತಾಡಿದ್ದಾರೆ. ಸೊ ಸ್ಪರ್ಧೆ ಈ ರೀತಿ ಏರ್ಪಟ್ರೆ ಹೇಗಿರುತ್ತೆ? ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರಿಯಾ ಕೃಷ್ಣ. ಬಿಜೆಪಿಯಿಂದ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದಾರೆ. ಕಾಂಗ್ರೆಸ್ ಇನ್ನೂ ಬಾಕಿ ಉಳಿಸ್ಕೊಂಡಿದೆ. ಅದೇ ಹಂತದ ಮಾತುಕತೆ ಇನ್ನೂ ಕೂಡ ನಡೀತಾ ಇದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಪ್ರಿಯಾ ಕೃಷ್ಣರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಆಗ ಒಂದು ಟಫ್ ಫೈಟ್ ಅಂತೂ ಇರುತ್ತೆ. ಗೆಲ್ಲೋ ಸಾಧ್ಯತೆಗಳು ಹೆಚ್ಚು ಕಾಂಗ್ರೆಸ್ಗೆ. ಬಟ್ ಅಷ್ಟು ಟಫ್ ಕ್ಯಾಂಡಿಡೇಟ್ ಅಂತ ಕಾಣ ಸಿಗ್ತಾ ಇರೋದು ಸದ್ಯಕ್ಕೆ ಪ್ರಿಯಾ ಕೃಷ್ಣ ಬಹಳ ಪ್ರಬಲವಾಗಿ ಕಾಣಿಸ್ಕೊಳ್ತಾರೆ. ಶೋಭಾ ಕರಂದ್ಲಾಜೆ ಅವರನ್ನ ಲೋಕಸಮರದ ಅಖಾಡದಲ್ಲಿ ಬೆಂಗಳೂರು ಉತ್ತರದಿಂದ ಎದುರಿಸೋದಕ್ಕೆ ಅವರೇ ಸಮರ್ಥ ಅಭ್ಯರ್ಥಿ ಅಂತ. ಸೊ ಪ್ರಿಯಾ ಕೃಷ್ಣ ಮನವೊಲಿಸಿ ಸ್ಪರ್ಧೆಗೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಈಗಾಗಲೇ ಆ ಪ್ರಯತ್ನಗಳು ಕೂಡ ಆರಂಭ ಆಗೋಗಿದೆ. ಅವರನ್ನು ಸಂಪರ್ಕಿಸೋದು, ಅವರ ನಿವಾಸಕ್ಕೆ ಹೋಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದು, ನೀವು ಸ್ಪರ್ಧೆ ಮಾಡಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ ನಾಯಕರು ಕಾರ್ಯಕರ್ತರ ಕಡೆಯಿಂದ ಪ್ರಿಯಾ ಕೃಷ್ಣ ಅವರ ಕುಟುಂಬದವರಿಗೆ ಆಶ್ವಾಸನೆ ಕೊಡೋದು. ಹೀಗೆ ಪ್ರಿಯಾ ಕೃಷ್ಣ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಯತ್ನಿಸಿದ್ದಾರೆ. ಬಟ್ ಇದುವರೆಗೂ ಓಕೆ ಅಥವಾ ಇಲ್ಲ, ಸ್ಪರ್ಧೆ ಮಾಡೋದಿಲ್ಲ, ಯಾವುದೇ ರೀತಿಯ ಅಭಿಪ್ರಾಯಗಳು ಸಿಕ್ಕಿಲ್ಲ. ಒಂದು ವೇಳೆ ಅವರು ಒಪ್ಪಿಕೊಂಡ್ರೆ ಟಫ್ ಫೈಟ್ ಏರ್ಪಡೋದಂತೂ ಪಕ್ಕ. ಈ ರೀತಿಯಾಗಿ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಟಫ್ ನೆಕ್ ಟು ನೆಕ್ ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿ ಆ ಮೂಲಕ ಗೆಲುವನ್ನು, ವಿಕ್ಟರಿಯನ್ನು ನಮ್ಮ ಕಡೆ ತಿರುಗಿಸ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ ಪಾಳೆಯದ ಲೆಕ್ಕಾಚಾರ. ಅದಕ್ಕೆ ಅಷ್ಟೇ ಸಮರ್ಥ ಅಭ್ಯರ್ಥಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸದ್ಯ ಕಾಂಗ್ರೆಸ್ ಕಣ್ಣಿಗೆ ಬಿದ್ದಿರೋದು ಅಂದರೆ ಪ್ರಿಯಾ ಕೃಷ್ಣ. ಶೋಭಾ ಕರಂದ್ಲಾಜೆ ಅವರನ್ನ ಎದುರಿಸೋ ನಿಟ್ಟಿನಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿದ್ದರು, ಕೇಂದ್ರ ಸಚಿವೆ ಆಗಿದ್ರು. ಈಗ ಆ ಕ್ಷೇತ್ರ ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲೂ ಸಂಪೂರ್ಣ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತಿಲ್ಲ. ಒಂದು ಕಡೆ ಸದಾನಂದ ಗೌಡರ ಮುನಿಸು, ಮತ್ತೊಂದು ಕಡೆ ಸ್ಥಳೀಯ ನಾಯಕರ ಬೆಂಬಲ ಇನ್ನೂ ಕೂಡ ಸರಿಯಾಗಿ ಸಿಗದೇ ಇರೋದು, ಇದೆಲ್ಲವನ್ನು ಎನ್ಕ್ಯಾಶ್ ಮಾಡಿಕೊಂಡು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹಾಕೋದ್ರ ಮೂಲಕ ಬ್ಯಾಂಗ್ಳೂರು ನಾರ್ತ್ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿರೋದು. ಎಸ್ ಆರ್ ನೋ ಹೇಳೋ ನಂತರ ಅಂದರೆ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗುತ್ತಾ ಕಾಂಗ್ರೆಸ್ ಪ್ರಿಯಾ ಕೃಷ್ಣರನ್ನ? ಒಂದು ವೇಳೆ ಅವರು ಅಖಾಡಕ್ಕೆ ಧುಮುಕಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದ ಲೆಕ್ಕಾಚಾರಗಳು ಹೇಗೆ ಬದಲಾಗುತ್ತೆ? ಈ ಅಂಶಗಳು ಬೆಂಗಳೂರಿನ ಉತ್ತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಗರಿಗೆದರೋ ಹಾಗೆ ಮಾಡ್ತಾ ಇದೆ. ಯಾರೆಲ್ಲ ಆಪ್ತರಿದ್ದಾರೋ ಪ್ರಿಯಾ ಕೃಷ್ಣ ಅವ್ರಿಗೆ ಕಾಂಗ್ರೆಸ್ ಬಳಗದಲ್ಲಿ ಎಲ್ಲರೂ ಕೂಡ ಅವರನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಈ ಬಾರಿ ಗೆಲುವು ಸುಲಭ ಆಗುತ್ತೆ. ಯಾಕಂದರೆ ಶೋಭಾ ಕರಂದ್ಲಾಜೆ ಅವರಿಗೆ ಸಂಪೂರ್ಣ ಎಲ್ಲವೂ ಅವ್ರ ಪರವಾಗಿಲ್ಲ ಪರಿಸ್ಥಿತಿ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಪಾಳೆಯದಲ್ಲೇ ಅಸಮಾಧಾನ ಇರೋದ್ರಿಂದ ಅದರ ಲಾಭ ನಾವು ಪಡಿಬಹುದು, ಜೊತೆಗೆ ನೀವು ಅಷ್ಟು ಸಮರ್ಥ ಅಭ್ಯರ್ಥಿಯೂ ಕೂಡ ಆಗಿದ್ದೀರಿ ಅಂತ. ಕೇವಲ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಎಸ್.ಟಿ. ಸೋಮಶೇಖರ್ ಕೂಡ ಭೇಟಿ ಕೊಟ್ಟು ಅವರನ್ನು ಮಾತನಾಡಿಸಿ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಅಡ್ಡ ಮತದಾನ ಮಾಡಿ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಈಗ ತಮ್ಮದೇ ಪಕ್ಷದ ಅಭ್ಯರ್ಥಿಯ ವಿರುದ್ಧ ನೀವು ಸ್ಪರ್ಧೆ ಮಾಡಬೇಕು, ಜಯ ಸಿಗುತ್ತೆ ಅಂತ ಹೇಳಿ ಹೋಗಿ ಕಾಂಗ್ರೆಸ್ನ ಪ್ರಿಯಾ ಕೃಷ್ಣ ಅವರನ್ನು ಮನವೊಲಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಆದಷ್ಟು ಬೇಗ ಕ್ಷೇತ್ರದಲ್ಲಿರೋ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಚುನಾವಣೆ ಎದುರಿಸೋದಕ್ಕೆ ಬೇಕಾಗಿರೋ ತಯಾರಿಯಲ್ಲಿದ್ದಾರೆ. ಕೃಷ್ಣಪ್ಪ ಜೊತೆ CM DCM ಎಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ಸ್ಪರ್ಧೆ ಮಾಡಬಹುದು ಕ್ಯಾಂಡಿಡೇಟ್ ಆಗಿ, ಗೆಲ್ಲುವ ಆಶಾದಾಯಕ ವಾತಾವರಣ ಇದೆ ಅಂತ. ಪ್ರಿಯಾ ಕೃಷ್ಣ ಸ್ಪರ್ಧಿಸಿದ್ರೆ ಪ್ರಬಲ ಪೈಪೋಟಿ ನೀಡುವಂಥ ಲೆಕ್ಕಾಚಾರ, ಅವರದ್ದೇ ಆದ ಲೆಕ್ಕಾಚಾರ ಇದೆ. ಪ್ರಿಯಾ ಕೃಷ್ಣ ಒಕ್ಕಲಿಗ ಸಮುದಾಯದ ಜೊತೆ ಯುವ ನಾಯಕ ಕೂಡ ಆಗಿರೋದ್ರಿಂದ 2 ಪ್ಲಸ್ ಆಗುತ್ತೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ. ಪ್ರಿಯಾ ಕೃಷ್ಣ ಸ್ಪರ್ಧಿಸಿದ್ರೆ ಗೆಲ್ಲಿಸೋದಾಗಿ ಕೃಷ್ಣ ಬೈರೇಗೌಡ ಕೂಡ ಭರವಸೆ ಕೊಟ್ಟಿದ್ದಾರೆ. ಒತ್ತಾಯಕ್ಕೆ ಮಣಿದು ಪ್ರಿಯಾ ಕೃಷ್ಣ ಸ್ಪರ್ಧಿಸೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮಾತನಾಡಿರೋದ್ರಿಂದ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.